ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಅನೇಕ ಗಣ್ಯರು ಕೂಡ ಜಾಯಿನ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಆಹಾರ ತಜ್ಞೆ ಆಗಿರುವಂತ ಪರಿಣಿತಾ ಆರ್ ನಂದಾ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದಾದ ನಂತರ ಡಾಕ್ಟರ್ ಅಂಜನಪ್ಪ ಇದ್ದಾರೆ, ಹಿರಿಯ ತಜ್ಞ ವೈದ್ಯರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಪರಿಣಿತಾ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೇನು ಅನ್ಸುತ್ತೆ? ಮೊದಲಿಗೆ ತುಂಬ ಟಾಕ್ಸಿನ್ಸ್ ಹೆಲ್ತಿಗೆ ಒಳ್ಳೇದಲ್ಲ, ಎಸ್ಪೆಷಲಿ ಹಾರ್ಟ್ ಹೆಲ್ತಿಗೆಲ್ಲ. ಸೊ ಎಷ್ಟಾಗುತ್ತೆ ಇವಾಗ ಅದು ಮಾಡ್ತಾ ಇರೋದು ಆ್ಯಕ್ಚುಲಿ ಒಳ್ಳೇದೇನೆ. ಬೇರೆ ಕಡೆ ಎಲ್ಲ ಕಡೆನೂ ಕೂಡ ಇದೇ ಥರ ಸ್ಟಾರ್ಟ್ ಮಾಡಿದ್ರೆ ಏನೇನು ಕಲಬೆರಕೆ ಆಗ್ತಾಯಿದೆ ಅಂತ ನೋಡಿಕೊಂಡ್ರೆ ಎಲ್ಲ ಜನರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಕರೆಕ್ಟ್ ಸರ್. ಒಂದು ಈಗ ಆಹಾರ ಅಂತ ಬಂದಾಗ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ. ಒಂದು ಗಾಳಿ, ಶುದ್ಧ ಗಾಳಿ, ಶುದ್ಧ ನೀರು, ಒಂದು ಒಳ್ಳೆ ಆಹಾರ ಗುಣಮಟ್ಟ, ಸೊ ಇದೆಲ್ಲ ಇರಬೇಕು ಅಂತ ನಾವು ಬಯಸ್ತೀವಿ. ಬಟ್ ಪ್ರತಿನಿತ್ಯ ನಾವು ತಿನ್ನೋ ಆಹಾರನೇ ಕಲಬೆರಕೆ ಆಗ್ತಾ ಇದೆ ಅಂತ ಅಂದ್ರೆ ಇದನ್ನ ಹೇಗೆ ಹೇಳ್ತೀರಿ ನೀವು? ಏನು ನೋಡ್ತೀರಿ ಇದರಲ್ಲಿ? ಹಳೆ ಕಾಲದಲ್ಲಿ ಒಂದು ಮಾತಿತ್ತು, ಹೆಣ್ಣಿನ ಮೂಲ, ಋಷಿಯ ಮೂಲ, ನದಿಯ ಮೂಲ ನೋಡಬೇಡಿ ಅಂತ. ಇವತ್ತು ಆಹಾರದ ಮೂಲ ನೋಡಬಾರ್ದು ಅನ್ಸ್ಬಿಟ್ಟಿದೆ. ಇವೆಲ್ಲ ಇಂಥ ರೆಪ್ಯೂಟೆಡ್ ಕಂಪನಿಗಳು ಈ ಥರ ಆರ್ಟಿಫಿಷಿಯಲ್ ಕಲರ್ಸು, ಆರ್ಟಿಫಿಷಿಯಲ್ ಇವು. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ, ಫಾರ್ಮರು. ನಾವೊಂದು ಮಾತು ಹೇಳ್ತೀನಿ, ಇವತ್ತು ಎಲ್ಲರೂ ನಮ್ಮನ್ನು ಕೇಳ್ತಾರೆ, ಯಾಕ್ರಿ ಡಾಕ್ಟ್ರ್ ಇಷ್ಟೊಂದು ಕ್ಯಾನ್ಸರ್ಗಳು ಜಾಸ್ತಿ ಆಗಿದೆ ಅಂದರೆ ಇವೇ ಕಾರಣಗಳು. ಕಾರ್ಸಿನೋಜನ್ಸ್ ಅಂತೀವಿ ನಾವು. ಅನ್ಫಾರ್ಚುನೇಟ್ಲಿ ಲಿಮಿಟೆಡ್ನಲ್ಲಿ, ಅಥವಾ ಮೇಡಮ್ ಹೇಳ್ದಂಗೆ ಕರೆಕ್ಟ್ ಪ್ರಪೋರ್ಷನ್ ಆಗಿ ಡೈಸ್ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ. 7 mg/kg ಬಾಡಿ ಹೀಟ್ ಅಂತೀವಿ. ಇವೆಲ್ಲವನ್ನು ಮೀರ್ತಾರೆ. ಇವರು ಏನೇನು ಯೂಸ್ ಮಾಡ್ತಾರೆ ನಾನು ವೈದ್ಯನಾಗಿ ನನಗೆ ಗೊತ್ತಾಗೋದಿಲ್ಲ. ಆನೆಸ್ಟ್ಲಿ ನೀವು ಎಚ್ಚರ ಏನು ಮಾಡ್ತಾ ಇದ್ರಲ್ಲಿ ಕಾರ್ಯಕ್ರಮ, ಜನಗಳು ಎಚ್ಚರ ವಹಿಸ್ಕೋಬೇಕು. ಇವತ್ತು ಯಾರು ಏನೂ ಹ್ಯಾಬಿಟ್ಸ್ ಇರಲ್ಲ ಸರ್, ಅವ್ರಿಗೆ ಸ್ಮೋಕಿಂಗ್ ಇರಲ್ಲ, ಆಲ್ಕೋಹಾಲ್ ಇರಲ್ಲ, ಸಭ್ಯಸ್ಥರು ಇರ್ತಾರೆ, ಅಂಥವ್ರಿಗೂ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗಿದೆ ಅಂದರೆ ಇಂಥವರೇ ಕಾರಣ. ಅದೇನಾಗುತ್ತೆ, ನಮ್ಮ ಸೆಲ್ ಗ್ರೋತು ಮಲ್ಟಿಪ್ಲಿಕೇಶನ್ಗೆ ಒಂದು ಜೀನ್ ಇದೆ, ಆಂಕೋ ಜೀನ್ ಅಂತ, ಅದಕ್ಕೆ ಕಂಟ್ರೋಲ್ ಇರುತ್ತೆ. ಆ ಜೀನ್ನೇ ಹಾಳು ಮಾಡಿಬಿಟ್ಟು ಮಲ್ಟಿಪ್ಲೈ ಆಗ್ತವೆ ಸೆಲ್ಸು. ಹಂಗಾಗಿ ಇವತ್ತು ಏನಾದರೂ ಸಮಾಜದಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್, ಎಲ್ಲ ಕ್ಯಾನ್ಸರ್ಗಳು, ಪ್ಯಾಂಕ್ರಿಯಾಸಿಂದ ಹಿಡಿದು ಪೆರೋಟಿಡ್ದಿಂದ ಎಲ್ಲ ಕ್ಯಾನ್ಸರ್ಗೂ ಕಾರಣ ಇವರ ಈ ಆಹಾರದ ಕಲಬೆರಕೆ. ಪ್ರೋಟೀನ್ ಸಿಗದಿರ ಹಾಳಾಗೋಗ್ಲಿ ಸರ್, ಏನೋ ತಿನ್ಕೋತೀವಿ ನಾವು, ಕಾಯಿ ಪಲ್ಯ, ಕೋಳಿ ಮಡ್ಡೆ ತಿನ್ಕೋತೀವಿ. ಅನ್ಫಾರ್ಚುನೇಟ್ಲಿ ಇವರು ಆಹಾರಗಳನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಸರ್. ಇದನ್ನ ಅರಿವು ಮೂಡಿಸೋದಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ದೀಸ್ ಆರ್ ಆಲ್ ಕಾರ್ಸಿನೋಜೆನ್ಸ್ ಅಂತೀವಿ. ಕರೆಕ್ಟ್. ಸೊ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ಎ ಕಾರ್ಸಿನೋಜನ್ ಅಂತ ನಮ್ಮ ಡೆಫಿನೇಷನ್ ಇದೆ. ಇವೆಲ್ಲವೂ ಕೂಡ ನಮಗೆ ಗೊತ್ತಿದ್ದು ತಿನ್ನುವಂಥ ಕಾರ್ಸಿನೋಜನ್ಸ್. ಕರೆಕ್ಟ್. ಈಗ ಪನ್ನೀರ್ ಕೂಡ ಸರ್, ಪನ್ನೀರ್ ಅಂತ ಬಂದಾಗಲೇ ಈಗ ಏನು ಹೈದರಾಬಾದ್ನಲ್ಲಿ ಸಿಕ್ಕಾಕೊಂಡಿರೋದೇ ಇದು ಕಲಬೆರಕೆ ಅಂತ. ಸೊ ಪನ್ನೀರ್ ಅಂತ ಬಂದಾಗ ಭಾಳ ಇಷ್ಟಪಟ್ಟು ನಾವೆಲ್ಲರೂ ತಿಂತೀವಿ, ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅದನ್ನು. ಸೊ ಏಕಾಏಕಿಯಾಗಿ ಅದರಲ್ಲೂ ಹೆಂಗೆ ಗೊತ್ತಾಗಲ್ಲ ಸರ್, ಅಂದರೆ ಸಹಜವಾಗಿ ಸೇಮ್ ಕಲರ್ ಇರುತ್ತೆ, ಸೇಮ್ ಸೈಜ್, ಅದೇ ರೀತಿಯಾಗಿ ಕಟ್ ಮಾಡಿರ್ತಾರೆ, ಅದೇ ರೀತಿಯಾಗಿ ಟೇಸ್ಟ್ ಕೂಡ ಬರುತ್ತಾ ಅದು ಅನ್ನೋದೊಂದು ಪ್ರಶ್ನೆ ಸರ್. ಏನು ಹೇಳ್ತೀರಿ? ಇಲ್ಲಿ ಟೇಸ್ಟ್ಗೋಸ್ಕರವಾಗಿ ಇವೆಲ್ಲ ಆರ್ಟಿಫಿಷಿಯಲ್ ಟೇಸ್ಟ್ ಇದನ್ನ ಯೂಸ್ ಮಾಡೋದು. ಅದಕ್ಕೇನೆ ಮಕ್ಕಳು ಅಡಿಕ್ಟ್ ಆಗ್ಬಿಡ್ತಾವೆ ಅದಕ್ಕೆ. ಅನ್ಫಾರ್ಚುನೇಟ್ಲಿ ಅಮ್ಮ ಮಾಡೋದಕ್ಕೂ ಇವ್ರಿಗೆ ಕೊಡೋದಕ್ಕೂ ಇದೇ ವ್ಯತ್ಯಾಸ. ಅಮ್ಮ ಮಾಡೋದು ಅವ್ರಿಗೆ ಇಷ್ಟನೇ ಆಗಲ್ಲ. ಸೊ ಇವೆಲ್ಲ ಆರ್ಟಿಫಿಷಿಯಲ್ ಸ್ವೀಟ್ನರ್ಸು ಅಥವಾ ಕಲರ್ಸು ಅಥವಾ ಟೇಸ್ಟ್ ಇರ್ತಾವಲ್ಲ, ನಮ್ಮ ಟೇಸ್ಟ್ ಬಡ್ಸ್ ಅಡಿಕ್ಟ್ ಆಗ್ಬಿಡ್ತವೆ. ಅನ್ಫಾರ್ಚುನೇಟ್ಲಿ ಮಕ್ಕಳಿಗೆಲ್ಲ ಚೀಟ್ ಆಗುತ್ತೆ. ಸೊ ನ್ಯಾಚುರಲ್ ಸಿಗೋ ಒಂದು ಕೋಳಿ ಮೊಟ್ಟೆ ಅಥವಾ ನಮ್ಮ ಹಾಲಿನಲ್ಲಿ, ಹಸುವಿನ ಹಾಲು, ಎಮ್ಮೆ ಹಾಲು, ಏನೇ ಆಗಲಿ ಅದರಲ್ಲಿ ಸಿಗೋವಂಥ ಪ್ರೋಟೀನ್ಸ್ ಇದರಲ್ಲಿ ಸಿಗಲ್ಲ, ಮೋಸ ಹೋಗ್ತಾರೆ. ಸಿಗದಿದ್ರು ಹೋಗ್ಲಿ ಸರ್, ಬೇರೆ ಸೈಡ್ ಎಫೆಕ್ಟ್ಸ್ ಇರ್ತವೆ. ಸೊ ಅದರಿಂದ ಡೆಫಿನೆಟ್ಲಿ ಇವೆಲ್ಲವನ್ನು ಕೂಡ ಇವತ್ತು ಸರ್ಕಾರ ಮಾಡಿರೋದು ಇಟ್ ಇಸ್ ವೆರಿ ವೆರಿ ಗುಡ್. ಅದಕ್ಕೆ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ಗಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇರೋದು. ಮೇ ಬಿ ನ್ಯಾಚುರಲ್ ರೆಸಿಸ್ಟೆನ್ಸೇ ಹೋಗ್ಬಿಡುತ್ತೆ ಅವರಿಗೆ. ಇಮ್ಯುನಿಟಿ ಅಂತ ಇರುತ್ತೆ ನಮ್ಮ ದೇಹದಲ್ಲಿ, ಇಮ್ಯೂನ್ ಸಿಸ್ಟಮ್ನೇ ಹಾಳು ಮಾಡಿಬಿಡ್ತವೆ. ಆದ್ರಿಂದ ದಯವಿಟ್ಟು ಇವತ್ತು ಮಕ್ಕಳಲ್ಲಿ ಅನೇಕ ಕಾಯಿಲೆಗಳಿಗೆ ಇವರೇ ಕಾರಣ. ಓಕೆ, ನಾವು ಈ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ನೀವು ಏನು ಹೇಳಿ? ಸರ್, ನಾನು ಯಾವಾಗಲೂ ಹೇಳ್ತೀನಿ, ಮನೇಲಿ ಎಷ್ಟಾಗುತ್ತೆ ಅಷ್ಟು ಮನೇಲಿ ಮಾಡಿರೋಂಥ ಐಟಮ್ಸನ್ನೇ ತಗೊಳ್ಳಿ. ಬಟ್ ಇವಾಗ ಈ ಆ್ಯಂಗಲಲ್ಲಿ ನೋಡೋಕೆ ಹೋದ್ರೆ ಮನೆಗೆ ಬರ್ತಾ ಇರೋ ಐಟಮ್ಸ್ ಕೂಡ ಒಳ್ಳೇದಾ ಕೆಟ್ಟದಾ ಅನ್ನೋದು ಒಂದು ಡೌಟ್ ಬರುತ್ತೆ. ಸೊ ಅಫ್ಕೋರ್ಸ್ ಲೈಕ್ ಈಗ ಆರ್ಗ್ಯಾನಿಕ್ ಅಂತ ಬರುತ್ತೆ, ಮತ್ತು ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ಬರುತ್ತೆ, ಇಲ್ಲ ಎ ಗ್ರೇಡ್ ಅಂತ ಹೇಳ್ತಾರೆ, ಎಲ್ಲ ಇರುತ್ತೆ. ನನ್ನ ಪ್ರಕಾರ ಇನ್ಮೇಲಿಂದ ಎಲ್ಲರೂ ಕೂಡ
ಮುಂದೆಗಡೆ ಎಷ್ಟು ಕಲರ್ಫುಲ್ ಆಗಿದೆ, ಏನು ಬ್ರ್ಯಾಂಡ್ ಇದೆ ಅಥವಾ ಪ್ರೈಸ್ ಎಷ್ಟಿದೆ ಅದನ್ನ ನೋಡೋದು ಬಿಟ್ಬಿಟ್ಟು ಹಿಂದೆಗಡೆ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಅಂತ ಇರುತ್ತೆ, ನ್ಯೂಟ್ರಿಷನ್ ಲೇಬಲ್ ಅಂತ ಇರುತ್ತೆ, ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತಾರೆ ಅಂತ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನಾವೇನಾದ್ರೂ ತಿಳ್ಕೊಂಡು ಆಮೇಲೆ ಏನ್ ಪದಾರ್ಥ ಮನೆಗೆ ಬರ್ತಾ ಇದೆ ಅಂತ ನೋಡ್ಕೊಂಡು ಮನೇಲೆ ಮಾಡ್ಕೊಂಡ್ರೆ ಬೆಟರ್ ಅಂತ. ಬಟ್ ಅದನ್ನ ತಗೊಳ್ಳುವಾಗ ನಮ್ ಜನ ನೋಡಲ್ಲ, ಯಾಕೆಂದ್ರೆ ಕಡಿಮೆ ಪ್ರೈಸ್ ಇರುತ್ತಲ್ಲ. ಈ ಅನಲಾಗ್ ಚೀಸ್ ಅಥವಾ ಏನ್ ಹೇಳ್ತಾ ಇದ್ದಾರೆ ಇದೆಲ್ಲದೂ ಕೂಡ ಆಕ್ಚುಲಿ ನಾರ್ಮಲ್ ಆಗಿ ಫರ್ಮೆಂಟ್ ಆಗಿ ಮಾಡಿರೋ ಚೀಸ್ಗಿಂತ ಇದು ಸ್ವಲ್ಪ ತುಂಬಾ ಚೀಪ್ ಇರುತ್ತೆ. ಸೊ ಏನೇ ತಗೊಂಡ್ರು ಕೂಡ ಇಮಿಡಿಯೇಟ್ಲಿ ನೋಡ್ತಾರೆ, ಹಿಂದೆ ನೋಡ್ತಾರೆ ಪ್ರೈಸ್ ಎಷ್ಟಿದೆ, ಓಕೆ 20 ರೂಪಾಯಿ ಇದೆ ತಗೋಬಿಡೋಣ, ಅದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೋಡ್ಕೊಂಡು ತಗೊಬೇಕು. ಪ್ಲಸ್ ಮನೇಲೆ ಪೋರ್ಷನ್ ಕಂಟ್ರೋಲ್ ಅಲ್ಲಿ ಏನ್ ಮಾಡಿದ್ರು ಮನೇಲೆ ತಗೊಂಡ್ರೆ ವಿಲ್ ಬಿ ಓಕೆ. ಕರೆಕ್ಟ್ ಸರ್. ಇನ್ನೊಂದು ಮೇಡಮ್ ಅವರು ಆಹಾರ ತಜ್ಞೆ ಇದ್ದಾರೆ, ಅವ್ರಿಗೆ ಅದೆಲ್ಲ ಗಮನ ಇರುತ್ತೆ. ಅಂಡ್ ಒಬ್ಬ ಡಾಕ್ಟರ್ ಆದ್ರೂ ಕೂಡ ನಮ್ಗೆ ಇಷ್ಟ ಐಡಿಯಾನೂ ಇರಲ್ಲ. ಸೊ ಹಂಗಾಗಿ ದಯವಿಟ್ಟು ಇಂಥವ್ರು ಗೈಡ್ ಮಾಡ್ಬೇಕು ಸಮಾಜಕ್ಕೆ. ಗೊತ್ತೇ ಆಗಲ್ಲ ಸರ್, ನೋಡೋದೇ ಇಲ್ಲ. ನಿಜ. ಅದೇ ನಾವು ಹೇಳಿದ್ವಲ್ಲ ಸರ್, ಈಗ ಪ್ರೈಸು ಕಡಿಮೆ ಇದೆಯಾ, ನಾವು ಅದನ್ನ ನೋಡ್ತಾ ಇದೀವಿ. ಈಗ ಪ್ರೈಸ್ ಕಡಿಮೆ ಇದೆಯಾ ಸಾಕು, ಅದು ಡೇಟ್ ಬಾರ್ ಆಗಿದೆಯಾ, ಅದು ಒರಿಜಿನಲ್ಲ ಡೂಪ್ಲಿಕೇಟ ಏನೂ ನೋಡಲ್ಲ, ಹಂಗಾಗಿದೆ ಪರಿಸ್ಥಿತಿ. ಇದ್ರ ಜೊತೆಗೆ ಇಲ್ಲಿ FSSAI ಇದೆಯಲ್ಲ ಸರ್, ಅನ್ಲಾಗ್ ಪನ್ನೀರ್ಗೆ ಅನುಮತಿ ಕೊಟ್ಟಿದೆಯಂತೆ ಸೇಲ್ ಮಾಡೋದಕ್ಕೆ. ಬಟ್ ಇಲ್ಲಿಂದನೇ ತಪ್ಪುಗಳು ನಡೀತಾವ ಅಂತ ಅಂಜನಪ್ಪ ಸರ್. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದು ಅಲ್ಟಿಮೇಟ್ ಅಥಾರಿಟಿ ಹೌದು ನಮ್ಮ ದೇಶದಲ್ಲಿ. EFSA ಇಂಗ್ಲೆಂಡ್ನಲ್ಲಿ, FDA ಇಸ್ ಎ ಸ್ಟ್ಯಾಂಡರ್ಡ್ ಅಮೆರಿಕಾದಲ್ಲಿ. ಅನ್ಫಾರ್ಚುನೇಟ್ಲಿ ಇಲ್ಲಿ ಏನು ನಡೆಯುತ್ತೆ, ವಾಟ್ ಆರ್ ದ ಗೈಡ್ ಲೈನ್ಸ್ ನಮಗೆ ಗೊತ್ತೇ ಆಗಲ್ಲ ಸರ್. ಅವ್ರಿಗೆ ಜವಾಬ್ದಾರಿ ಸರ್ ಇದು. ಎನಿವೆ ಅವರೇ ಇವತ್ತು ಅವ್ರನ್ನ ಮಾಡಿರೋದು. ಸೊ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರು ಸರ್, ಎಷ್ಟು ಜನ ತಿಂದಿದ್ದಾರೆ ಇದುವರೆಗೂ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವರ ಜವಾಬ್ದಾರಿ ಸಮಾಜದ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನಾನು ವೈದ್ಯ ಸಾರು ಪ್ರಿವೆನ್ಷನ್ ಹೇಳ್ಬೋದು, ಟ್ರೀಟ್ಮೆಂಟ್ ಕೊಡ್ಬೋದು. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಐ ಆಮ್ ಎ ವೆರಿ ಸೀನಿಯರ್ ಡಾಕ್ಟರ್, ಬಟ್ ನಮಗೂ ಇದರ ಐಡಿಯಾನೇ ಇರಲ್ಲ. ಅವ್ರ ಕೆಲಸ ಏನು, ಅವ್ರು ಏನು ಮಾಡ್ತಾರೆ, ನಿಜವಾಗ್ಲೂ ಕಂಡುಹಿಡಿತಾರ ಅಂತ. ಈ ನ್ಯೂಸ್ ಬಂದಾಗ ನಮಗೆ ಸರ್ಪ್ರೈಸಿಂಗ್. ಇಷ್ಟು ವರ್ಷ ಅದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ, ಕರೆಕ್ಟ್, ಇಂಥವ್ರಲ್ಲೇ ಹಿಂಗೆ ನಡೆಯೋಬೇಕಾದ್ರೆ ಸಣ್ಣ ಪುಟ್ಟವ್ರದ್ದು ಏನು ಕತೆ ಹೇಳಿ, ಹಂಗಾಗುತ್ತೆ. ಕರೆಕ್ಟ್. ಬಟ್ ನನಗೆ ಕಾಡ್ತಾ ಇರುವಂಥ ಪ್ರಶ್ನೆ ಸರ್, ಅನ್ಲಾಗ್ ಪನ್ನೀರಿಗೆ FSSAIನೇ ಅನುಮತಿ ಕೊಟ್ಟಿದೆ. ಅವ್ರು ಹೇಳ್ತಾರಂತೆ ಆ ಪ್ಯಾಕೆಟ್ ಏನಿರುತ್ತಲ್ಲ ಅದರ ಮೇಲೆ ಅನ್ಲಾಗ್ ಪನ್ನೀರ್ ಇದು ಅಂತ ನಮೂದಿಸ್ಬೇಕಂತೆ. ಬಟ್ ನಮೂದಿಸ್ತಾರೆ ಸರ್? ಇಲ್ಲ, ಅವರು ಒರಿಜಿನಲ್ಲೇ ಅಂತ ಹೇಳ್ತಾರೆ. ಸೊ ಅದನ್ನ ಜನ ನಂಬ್ತಾರೆ. ಇದರಿಂದ ಇಲ್ಲಿಂದಾನೇ ಮೋಸ ಸ್ಟಾರ್ಟ್ ಆಗುತ್ತಲ್ವಾ ಅಂತ. ಡೆಫಿನೆಟ್ಲಿ. ಬಟ್ ಸಚ್ ಎ ರೆಸ್ಪಾನ್ಸಿಬಲ್ ಆಲ್ ಇಂಡಿಯಾ ಆರ್ಗನೈಸೇಷನ್ ಅವ್ರು ಹೇಳಿದ್ದನ್ನೇ ಇವ್ರು ಮಾಡಲಿಲ್ಲ ಅಂದ್ರೆ ಜನಸಾಮಾನ್ಯರ ಮಾತಿಗೆ ಎಲ್ಲಿ ಬೆಲೆ ಇರುತ್ತೆ. ಹೌದು. ಬಟ್ ಅಂಥವರ ವಿರುದ್ಧ ಯಾಕೆ ಕ್ರಮಗಳಾಗಲ್ಲ ಬೇಗ, ಅಥವಾ ಕಂಡುಹಿಡಿಯೋದಕ್ಕಾಗಲ್ವಾ ಅಂತ? ಅಲ್ಲ, ಇರುತ್ತೆ ಸರ್, ಎಲ್ಲ ವ್ಯವಸ್ಥೆ ಇರುತ್ತೆ. ಲಾಟ್ ಆಫ್ ಕರಪ್ಷನ್ ನಮ್ಮ ದೇಶದೊಳಗೆ ನೀವು ಯಾವುದೇ ಲೆವೆಲ್ಗೆ ಹೋಗಿ ದಟ್ ವರ್ಕ್ಸ್, ಕರಪ್ಷನ್ ವರ್ಕ್ಸ್. ಸೊ ಹಂಗಾಗಿ ಗೊತ್ತೇ ಆಗೋದಿಲ್ಲ. ಡೆಫಿನೆಟ್ಲಿ ಸೀರಿಯಸ್. ಬರೀ ಬ್ಯಾನ್ ಮಾಡೋದಲ್ಲ, ಇಷ್ಟು ದಿನ ಯಾಕೆ ಹಂಗೆ ಮಾಡಿದೆ ಅಂತೇಳಿ ಅವನ್ನ ಮಸ್ಟ್ ಬಿ ಪುಟ್ ಬಿಹೈಂಡ್ ದ ಬಾಸ್ 100%. ಅವಾಗೆ ಇದಾಗುತ್ತೆ. ಸುಮ್ಮನೆ ಬ್ಯಾನ್ ಮಾಡಿದ್ರೆ ಮುಗಿದೋಯ್ತು, ಸಸ್ಪೆಂಡ್ ಮಾಡಿದ್ರೆ ಮುಗಿದೋಯ್ತು. ನಮ್ಮಲ್ಲಿ ರೂಲ್ಸ್ ಹೆಂಗಿದೆ ಅಂದ್ರೆ ನೋಡಿ, ಯಾರೋ ಒಬ್ಬನ ಸಸ್ಪೆಂಡ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವನ್ನ, ಅವನು ಆರಾಮ ಮನೆಗಿರ್ತಾನೆ, ಮುಕ್ಕಾಲು ಸಂಬಳನೂ ಬರ್ತಾ ಇರುತ್ತೆ. ಅದು ಇಲ್ಲೂ ಹಂಗೇನೆ. ಸುಮ್ಮನೆ ಅವ್ನು ಸಸ್ಪೆಂಡ್ ಮಾಡಿಬಿಟ್ರೆ ಅಥವಾ ಇದು ಮಾಡಿದ್ರೆ ಏನು, ಯು ಶುಡ್ ಬಿ ಪುಟ್ ಬಿಹೈಂಡ್ ದ ಬಾಸ್. ಆಮೇಲೆ ತುಂಬಾ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಜಾಸ್ತಿ ಆಗ್ಬೇಕೇನೋ ಅಂತ. ಎಸ್ ಸರ್. ಅದರೊಳಗೆ ನಮ್ಮ ದೇಶದಲ್ಲಿ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಇಂಥ ತಜ್ಞರು ಇರೋವಾಗ ನಮಗೆ ಎಜುಕೇಟಿವ್ ಪ್ರೋಗ್ರಾಮ್ ಇದು. ವೈದ್ಯನಿಗೆ ನೀವು ಇಂಥ ಕಾರ್ಯಕ್ರಮ ಮಾಡ್ತಿರಲ್ಲ, ಇಟ್ಸ್ ರಿಯಲಿ ಇಂಪಾರ್ಟೆಂಟ್.